ಈ ಬಾರಿಯ SSLC ರಿಸಲ್ಟು ಈ ವರ್ಷ 94.1% ಬಂದಿದೆ. ಸೊ ಈ ಐತಿಹಾಸಿಕ ಫಲಿತಾಂಶವನ್ನು ಘೋಷಣೆ ಮಾಡುವಾಗ ಮಧು ಬಂಗಾರಪ್ಪನವರನ್ನು ನೋಡಬೇಕಾಗಿತ್ತು. ಅದೆಂಥ ಉತ್ಸಾಹ ಅವರ ಮುಖದಲ್ಲಿ. ಈ ರೀತಿಯ ರಿಸಲ್ಟ್ ಬರೋದಕ್ಕೆ ಕಾರಣಗಳೇನು? ಈ 3 ಕ್ವಶನ್ ಪೇಪರ್ಗಳಲ್ಲಿ ಇರುವಂಥ ಕ್ವಶನ್ಸೇ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಬರುತ್ತೆ. ನಿನಗೆ ಜ್ಞಾನ ಹೆಚ್ಚಬೇಕೋ ಬೇಡವೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಪಾಸ್ ಆಗಬೇಕು ಅಷ್ಟೇ. ಈ ಮಕ್ಕಳು ಟೆಕ್ಸ್ಟ್ ಬುಕ್ ಯಾಕೆ ಓದ್ತಾರೆ, ಕಷ್ಟ ಯಾಕೆ ಪಡ್ತಾರೆ? ವಿದ್ಯಾರ್ಥಿಗಳ ಚಿಂತನಾ ಲಹರಿಯನ್ನೇ ನೀವು ಕಡಿಮೆ ಮಾಡಿಬಿಟ್ಟು. ಮಧು ಬಂಗಾರಪ್ಪನವರು ಹೇಳದೇ ಇದ್ದಿದ್ದು ಏನು ಗೊತ್ತಾ? ಅಂದರೆ ಶಿಕ್ಷಣದ ಗುಣಮಟ್ಟ ಏರಿಕೆ ಆಯಿತು, ಕಡಿಮೆ ಆಯಿತು. ಹೈಯರ್ ಸ್ಟಡೀಸ್ಗೆ ಹೋದಾಗ ಅವರ ಕತೆ ಏನಾಗಬೇಕು? ಈ ಒತ್ತಡ ಯಾರ ಮೇಲೆ ಇತ್ತು ಸ್ನೇಹಿತರೆ? ಶಿಕ್ಷಣ ಸಚಿವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದಕ್ಕೆ ಹೋಗಿ ಶಿಕ್ಷಣದ ಗುಣಮಟ್ಟವನ್ನೇ ಕಡಿಮೆ ಮಾಡಿಬಿಟ್ರೆ, ಅವರನ್ನು ದಡ್ಡ ವಿದ್ಯಾರ್ಥಿಗಳಾಗಿ ಮಾಡಿ ಅವರನ್ನು ಉತ್ತೀರ್ಣ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಕೊನೆಗೂ ಪಾಸಾಗಿದ್ದಾರೆ. ತಮ್ಮ ಇಲಾಖೆಯನ್ನು ನಿಭಾಯಿಸುವುದರಲ್ಲಿ ಉತ್ತೀರ್ಣರಾಗಿದ್ದಾರೆ. ಹಾಗಾಗಿ ಮಧು ಬಂಗಾರಪ್ಪನವರಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕೆ ಅಂತಂದರೆ ಈ ಬಾರಿಯ SSLC ರಿಸಲ್ಟು ಈ ವರ್ಷ 94.1% ಬಂದಿದೆ. ಐತಿಹಾಸಿಕವಾದಂಥ ಫಲಿತಾಂಶ. ಇದಕ್ಕಾಗಿ ರಾಜ್ಯದ ಮಕ್ಕಳಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕಾಗುತ್ತೆ. ಎಲ್ಲ ಮಕ್ಕಳಿಗೂ ಸಹ ಅಭಿನಂದನೆಗಳು. ಸೊ ಈ ಐತಿಹಾಸಿಕ ಫಲಿತಾಂಶವನ್ನು ಘೋಷಣೆ ಮಾಡುವಾಗ ಮಧು ಬಂಗಾರಪ್ಪನವರನ್ನು ನೋಡಬೇಕಾಗಿತ್ತು. ತಮ್ಮ ವಿರುದ್ಧ ಟೀಕೆ ಮಾಡಿದವರಿಗೆಲ್ಲ ಉತ್ತರ ಕೊಡೋ ರೀತಿಯಲ್ಲಿ ಭಾಳ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ರು, ಭಾಳ ಹೆಮ್ಮೆಯಿಂದ ಮಾತಾಡ್ತಾ ಇದ್ರು, ಭಾಳ ಉತ್ಸಾಹದಿಂದ ಮಾತಾಡ್ತಾ ಇದ್ರು. ಯಾಕೆ ಈ ರೀತಿಯ ರಿಸಲ್ಟ್ ಬಂತು ಅನ್ನೋದನ್ನು ಕಾರಣಗಳನ್ನು ಒಂದೊಂದೇ ಪಟ್ಟಿ ಮಾಡ್ತಾ ಹೋಗ್ತಾ ಇದ್ರು. ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಶಿಕ್ಷಣ ಇಲಾಖೆಯಲ್ಲಿ ಅಂತ ಹೇಳ್ತಾ ಹೋಗ್ತಾ ಇದ್ರು. ಅದೆಂಥ ಉತ್ಸಾಹ ಅವರ ಮುಖದಲ್ಲಿ. ಸಹಜವಾಗಿ ಯಾವುದೇ ಒಂದು ಇಲಾಖೆಯ ಒಂದು ರಿಸಲ್ಟ್ ಈ ರೀತಿ ಬಂದಾಗ ಅವರಿಗೆ ಖುಷಿಯಾಗೋದು ಸಹಜ. ನಾನು ಒಂದಷ್ಟು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಕೊಡ್ತೇನೆ. ಈ ರೀತಿಯ ರಿಸಲ್ಟ್ ಬರೋದಕ್ಕೆ ಕಾರಣಗಳೇನು? ಮೊದಲನೇದು, ಕಣ್ಣಿಗೆ ಕಾಣುವಂತಹ ಕೆಲವು ಕಾರ್ಯಕ್ರಮಗಳು, ಶಿಕ್ಷಣ ಇಲಾಖೆಯಲ್ಲಿ ಹಾಕಿಕೊಂಡಂತಹ ಒಂದಷ್ಟು ಕಾರ್ಯಕ್ರಮಗಳು. ಎರಡನೇದು, ಕಣ್ಣಿಗೆ ಕಾಣದಂತಹ ಅವ್ಯಕ್ತ ಒತ್ತಡಗಳು. ಇದು ಎರಡನೇದಕ್ಕೆ ನಾನು ಆಮೇಲೆ ಬರ್ತೇನೆ. ಮೊದಲನೇದು, ಏನೇನು ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಹಾಕ್ಕೊಂಡ್ರು? 2025 ಡಿಸೆಂಬರ್ ಒಳಗೇ ಸಿಲೆಬಸ್ಸನ್ನು ಮಾಡಿ ಮುಗಿಸ್ಬಿಡಬೇಕು, ನಂತರ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಗುತ್ತೆ. ಒಂದು. ಎರಡನೇದು, ಸೇತುಬಂಧ ಅಂತ ಒಂದು ಯೋಜನೆ. ಅದು ದುರ್ಬಲ ವಿದ್ಯಾರ್ಥಿಗಳು, ಅಂದರೆ ದಡ್ರು ಯಾರು ಇರ್ತಾರೆ ಅವರಿಗೆ ಸ್ಪೆಷಲ್ ಕ್ಲಾಸ್ಗಳನ್ನು ಮಾಡಬೇಕು, ಭಾನುವಾರದೊತ್ತು ಕ್ಲಾಸ್ ಮಾಡಬೇಕು. ಇದು ಎರಡನೇದು. ನೆಕ್ಸ್ಟ್, ವಿದ್ಯಾರ್ಥಿಗಳನ್ನು 3 ಗುಂಪು ಮಾಡಬೇಕು. A, B, C ಗ್ರೇಡ್ ಕೊಡಬೇಕು. C ಗ್ರೇಡ್ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಿನ ಗಮನ ಕೊಡಬೇಕು. ಅದು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಡಯಟ್ ಅಧಿಕಾರಿಗಳು ಪ್ರತಿದಿನವೂ ಕೂಡ, ಅಂದರೆ ವಾರದಲ್ಲಿ 5 ದಿನ ಶಾಲೆಗಳಿಗೆ ಭೇಟಿ ಕೊಡಬೇಕು. ಬೋಧನಾ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದನ್ನು ಎನ್ಶೂರ್ ಮಾಡ್ಕೋಬೇಕು. ಫೈನ್. 2 ತಿಂಗಳಿಗೊಂದು ಸಲ ಪೇರೆಂಟ್ಸ್ ಮೀಟಿಂಗ್ ಮಾಡಬೇಕು. ಯಾಕೆಂದರೆ ಮಕ್ಕಳು ಲೆವೆಲ್ ಹೇಗಿದೆ, ಏನು ಎತ್ತ, ಯಾವ ರೀತಿ ಮನೇಲಿ ತಯಾರಿ ಮಾಡ್ಕೋಬೇಕು ಅನ್ನುವಂಥ ಅರಿವು ಮೂಡಿಸ್ಬೇಕು ಪೇರೆಂಟ್ಸಲ್ಲಿ. ಇದು ಕೂಡ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಆಮೇಲೆ ಮೊಬೈಲ್ನಿಂದ ದೂರ ಇರೋದಕ್ಕೆ ಮಕ್ಕಳಲ್ಲಿ ಅರಿವು ಮೂಡಿಸ್ಬೇಕು, ಪೋಷಕರಲ್ಲೂ ಅರಿವು ಮೂಡಿಸ್ಬೇಕು. ಇದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಒಂದು, ಆಗಲೇಬೇಕಾದಂಥ ಒಂದು ಕ್ರಮ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಶಿಕ್ಷಣ ಇಲಾಖೆ ಕಳೆದ ವರ್ಷ ಹಾಕ್ಕೊಳ್ತು. ಸೊ ಸಹಜವಾಗಿ ಒಂದಷ್ಟು ಒಳ್ಳೆಯ ಫಲಿತಾಂಶ ಬರೋದಕ್ಕೆ ಈ ಎಲ್ಲ ಅಂಶಗಳು ಕಾರಣ ಆಗ್ತವೆ. ನಾನು ಅದನ್ನು ಇಲ್ಲ ಅಂತ ಹೇಳೋದೇ ಇಲ್ಲ. ಇದರ ಜೊತೆಗೆ ಇನ್ನೂ 4 ಅಂಶಗಳು ಬಹಳ ಮುಖ್ಯವಾಗಿ ಕಂಡುಬರುತ್ತೆ ಸ್ನೇಹಿತರೆ. ಒಂದು, 8,000 ಪ್ರಶ್ನೆಗಳು ಇರುವಂತಹ ಕ್ವಶ್ಚನ್ ಬ್ಯಾಂಕನ್ನು ರೆಡಿ ಮಾಡಿದ್ರು, ಮಕ್ಕಳಿಗೆಲ್ಲ ಹಂಚಿದ್ರು. ಆ 8,000 ಕ್ವಶ್ಚನ್ಗಳನ್ನು ಓದ್ಕೊಂಡ್ಬಿಟ್ರೆ ಮಕ್ಕಳಿಗೆ ಈಸಿ. ಅದನ್ನು ನೋಡಿಕೊಂಡು ಅದರ ಮೇಲೆ ಅಭ್ಯಾಸ ಮಾಡಿಬಿಟ್ರೆ ಮಕ್ಕಳಿಗೆ ಈಸಿ. ಆಮೇಲೆ ಅನ್ನಿಸ್ತು, 8,000 ಕ್ವಶ್ಚನ್ಸ್ ಮಕ್ಕಳು ಹೆಂಗೆ ಓದಕ್ಕಾಗತ್ತೆ, ಅದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿಬಿಡೋಣ ಅಂತ ಅನಿಸ್ಬಿಟ್ಟು ಪೂರ್ವ ಸಿದ್ಧತಾ ಪರೀಕ್ಷೆ ಅನ್ನೋ ಹೆಸರಿನಲ್ಲಿ 3 ಮಾದರಿ ಕ್ವಶ್ಚನ್ ಪೇಪರ್ಗಳನ್ನು ಕೊಡಲಾಯಿತು ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ. 3 ಮಾದರಿ ಕ್ವಶ್ಚನ್ ಪೇಪರನ್ನು ಕೊಟ್ಟ ಮೇಲೆ ಏನು ಹೇಳಿದ್ರು ಅಂತಂದರೆ, ಮಕ್ಕಳೇ ಈ 3 ಮಾದರಿ ಕ್ವಶ್ಚನ್ ಪೇಪರ್ಗಳನ್ನು ಓದ್ಕೊಂಬಿಡಿ. ಈ 3 ಕ್ವಶ್ಚನ್ ಪೇಪರ್ಗಳಲ್ಲಿ ಇರುವಂಥ ಕ್ವಶ್ಚನ್ಸೇ ನಿಮಗೆ ಫೈನಲ್ ಎಕ್ಸಾಮ್ನಲ್ಲಿ ಬರುತ್ತೆ ಅಂತ ಮಕ್ಕಳಿಗೆ ಹೇಳಿದ್ರು. ಸರಿ, ಮಕ್ಕಳು ಟೆಕ್ಸ್ಟ್ ಬುಕ್ ಯಾಕೆ ಓದ್ತಾರೆ, ಕಷ್ಟ ಯಾಕೆ ಪಡ್ತಾರೆ? ಆ 3 ಕ್ವಶ್ಚನ್ ಪೇಪರ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋದು. ಅಂದರೆ ಅವರ ಯೋಚನಾ ಲಹರಿಯನ್ನು
ಕೇವಲ 3 ಕ್ವಶನ್ ಪೇಪರ್ಗಷ್ಟೇ ಸೀಮಿತಗೊಳಿಸ್ಬಿಡ್ತು ಶಿಕ್ಷಣ ಇಲಾಖೆ. ನಿನಗೆ ಜ್ಞಾನ ಹೆಚ್ಚಬೇಕೋ ಬೇಡವೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಪಾಸ್ ಆಗಬೇಕು ಅಷ್ಟೇ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಯಿತು ಶಿಕ್ಷಣ ಇಲಾಖೆ. ಏನು ಮಾಡ್ತು, ಅಧ್ಯಾಯವಾರು ಅಂಕಗಳನ್ನು ಅನೌನ್ಸ್ ಮಾಡ್ತು. ಅಂದರೆ ಲೆಸನ್ ವೈಸ್ ಮಾರ್ಕ್ಸ್, ಅಂದರೆ ಯಾವ ಲೆಸನ್ಗೆ ಎಷ್ಟು ಮಾರ್ಕ್ಸಿನ ಕ್ವಶನ್ಸು ಎಕ್ಸಾಮ್ನಲ್ಲಿ ಬರುತ್ತೆ ಇದನ್ನು ಮುಂಚೆನೇ ಸ್ಟೂಡೆಂಟ್ಸ್ ಕೇಳ್ಬಿಡೋದು. ಲೆಸನ್ ನಂಬರ್ 1 ಆ ಲೆಸನ್ನಿಂದ ಬರೀ 2 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. ಲೆಸನ್ ನಂಬರ್ 5 ಇದರಲ್ಲಿ ನಿನಗೆ 5 ಮಾರ್ಕ್ಸಿನ ಕ್ವಶನ್ಸ್ ಬರುತ್ತೆ. ಲೆಸನ್ ನಂಬರ್ 7 ಇದರಲ್ಲಿ 3 ಮಾರ್ಕ್ಸಿಂದ ಕ್ವಶನ್ಸ್ ಬರುತ್ತೆ. ಸಹಜವಾಗಿ ವಿದ್ಯಾರ್ಥಿಗಳು, ಬುದ್ಧಿವಂತ ವಿದ್ಯಾರ್ಥಿಗಳು ಎಲ್ಲವನ್ನೂ ಓದಿರ್ತಾರೆ. ಆದರೆ ಮೀಡಿಯಮ್ ಲೆವೆಲಲ್ಲಿ ಇರುವಂಥ ವಿದ್ಯಾರ್ಥಿಗಳು, ಸ್ವಲ್ಪ ಸೋಮಾರಿಗಳು, ಅಥವಾ ನಾನು ಫೇಲ್ ಆಗಿಬಿಡ್ತೀನಿ ಏನಾದರೂ ಮಾಡಿ ಪಾಸಾಗಬೇಕು ಅಂತ ಆತಂಕ ಇರುವಂಥ ವಿದ್ಯಾರ್ಥಿಗಳು, ಇವರು ಏನು ಮಾಡ್ತಾರೆ, ಯಾವ ಲೆಸನ್ನಲ್ಲಿ ಹೆಚ್ಚು ಮಾರ್ಕ್ಸ್ ಬರುತ್ತೆ ಅಂತ ಹೇಳಿರ್ತಾರಲ್ಲ ಆ ಲೆಸನ್ ಮಾತ್ರ ನೋಡ್ಕೊಳ್ತಾರೆ. ಅಂದರೆ ವಿದ್ಯಾರ್ಥಿಗಳ ಚಿಂತನಾ ಲಹರಿಯನ್ನೇ ನೀವು ಕಡಿಮೆ ಮಾಡಿಬಿಟ್ರೆ, ಜ್ಞಾನಾರ್ಜನೆಯ ಬದಲು ಪಾಸಾಗೋದೇ ಮುಖ್ಯ ಅನ್ನುವಂಥ ಒಂದು ಮೆಂಟಾಲಿಟಿಯನ್ನು ವಿದ್ಯಾರ್ಥಿಗಳಲ್ಲಿ ತಂದುಬಿಟ್ರೆ ಪಾಸಾದರೂ ಇದರಲ್ಲಿ. ಆದರೆ ಗುಣಮಟ್ಟ ಏನಾಯಿತು, ವಿದ್ಯಾರ್ಥಿಗಳ ಚಿಂತನಾ ಕ್ರಮ ಯಾವ ಲೆವೆಲ್ಗೆ ಬಂತು, ಇದನ್ನು ಯೋಚನೆ ಮಾಡಬೇಕಲ್ವಾ. ಇದನ್ನು ಶಿಕ್ಷಣ ತಜ್ಞರು ಯೋಚನೆ ಮಾಡಬೇಕು. ಇನ್ನೂ ಒಂದು ವಿಚಾರ ಇದೆ, ಅದೇನು ಅಂದರೆ ಪಾಸಿಂಗ್ ಮಾರ್ಕ್ಸನ್ನು 35%ಇಂದ 33%ಗೆ ಇಳಿಸಿರೋದು. ಇದನ್ನು ಪ್ರೆಸ್ ಮೀಟ್ನಲ್ಲಿ ಮಧು ಬಂಗಾರಪ್ಪನವ್ರು ಹೇಳಿದ್ರು. ಏನು ಎಲ್ಲರೂ ಕೇಳ್ತೀರಾ ಪಾಸಿಂಗ್ ಮಾರ್ಕ್ಸ್ನ ಇಳಿಸ್ಬಿಟ್ರೆ ವಿದ್ಯಾರ್ಥಿಗಳು ಪಾಸಾಗದೇ ಇರ್ತಾರೇನ್ರಿ ಅಂತ. ಇಲ್ಲರಿ, ಈ ರೀತಿಯ ರೇಂಜಲ್ಲಿ ಪಾಸಾಗಿರೋರು ಕೇವಲ 1400 ಜನ ಅಷ್ಟೇ. ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳ ಪೈಕಿ ಬರೀ 1400 ಜನ ಅಪ್ಪ. ಉಳಿದವರೆಲ್ಲ ಕಷ್ಟಪಟ್ಟೆ 35% ಮೇಲೆ ತೊಗೊಂಡು ಪಾಸಾಗಿದ್ದಾರೆ ಅಂತ. ಆದರೆ ಇಲ್ಲಿ ಮಧು ಬಂಗಾರಪ್ಪನವರು ಇನ್ನೊಂದು ವಿಚಾರವನ್ನು ಹೇಳೋದನ್ನು ಮರ್ತು ಬಿಟ್ರು ಅಂತ ಅನಿಸುತ್ತೆ. 625 ಅಂಕಗಳಲ್ಲಿ 206 ಅಂಕಗಳನ್ನು ತಗೊಂಡ್ರೆ ಅವರು ಪಾಸ್, ಅಂದರೆ 33%. ಆದರೆ ಮಧು ಬಂಗಾರಪ್ಪನವರು ಹೇಳದೇ ಇದ್ದಿದ್ದು ಏನು ಗೊತ್ತಾ, ಇಂಡಿವಿಜುವಲ್ ಸಬ್ಜೆಕ್ಟ್ ಇರ್ತದಲ್ಲ, ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ, ವಿಜ್ಞಾನ, ಆ ಇಂಡಿವಿಜುವಲ್ ಸಬ್ಜೆಕ್ಟ್ಗಳಲ್ಲಿ ಇಂಡಿವಿಜುವಲ್ ಪೇಪರಲ್ಲಿ ನೀನು 30% ತೊಗೊಂಡ್ರು ಪಾಸು, ಓವರಾಲ್ 33% ತೊಗೋಬೇಕು. ಆದರೆ ಯಾವುದಾದ್ರು ಒಂದು ಪೇಪರಲ್ಲಿ 30% ತೊಗೊಂಡ್ರೆ ಓವರಾಲ್ ಪಾಸು, ಇನ್ನೊಂದ್ರಲ್ಲಿ 45 ಏನೋ ತೊಗೊಂಡಿರ್ತಾನೆ, ಓವರಾಲ್ ಆವ್ರೇಜ್ ಅಡ್ಜಸ್ಟ್ ಆಗಿಬಿಡುತ್ತೆ, ಪಾಸ್ ಆಗಿಬಿಡ್ತಾನೆ. ಇದನ್ನು ಬಂಗಾರಪ್ಪನವ್ರು ಹೇಳಲೇ ಇಲ್ಲ ಅಲ್ವಾ. ಇದರಲ್ಲಿ ಇನ್ನೂ ಒಂದಿದೆ ವಿಚಾರ ಸ್ನೇಹಿತರೆ. ಇದರಲ್ಲಿ ಇಂಟರ್ನಲ್ಸ್ ಇರ್ತದೆ ಮತ್ತು ರಿಟರ್ನ್ ಎಕ್ಸಾಮ್ ಇರ್ತದೆ. ಇಂಟರ್ನಲ್ಸು 20 ಮಾರ್ಕ್ಸ್ಗೆ, ರಿಟರ್ನ್ ಎಕ್ಸಾಮು 80 ಮಾರ್ಕ್ಸ್ಗೆ. ಇಂಟರ್ನಲ್ಲಿ ಸಹಜವಾಗಿ 20ಕ್ಕೆ 20 ಮಾರ್ಕ್ಸನ್ನು, ಅತಿ ಹೆಚ್ಚು ಮಾರ್ಕ್ಸನ್ನು ಮಕ್ಕಳು ತಗೋತಾರೆ, ಆಯಾ ಶಾಲೆಯವರು ಕೊಡ್ತಾರೆ. ಸಹಜವಾಗಿ ಇದೊಂದು ನಡ್ಕೊಂಡು ಬಂದಿರುವಂಥ ಒಂದು ವಾಡಿಕೆ. ಹಬ್ಬಬ್ಬ ಅಂದರೂ ಒಂದು 15 ಮಾರ್ಕ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಅಲ್ಲಿಗೆ ಇನ್ನು ಉಳಿದ ರಿಟರ್ನ್ ಎಕ್ಸಾಮ್ನಲ್ಲಿ 15 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ನೀನು ಪಾಸ್. ಓವರಾಲ್ 30 ಆಯ್ತಲ್ಲ. ಅಂದರೆ ಶಿಕ್ಷಣದ ಗುಣಮಟ್ಟ ಏರಿಕೆ ಆಯಿತು, ಕಡಿಮೆ ಆಯಿತು. 15 ಮಾರ್ಕ್ಸ್ ರಿಟರ್ನ್ ಎಕ್ಸಾಮಲ್ಲಿ ತೊಗೊಂಡವನು ಕೂಡ ಪಾಸ್ ಅಂತ ಅಂದುಬಿಟ್ರೆ ಇದು ಯಾವ ಮಟ್ಟದ ಶಿಕ್ಷಣವನ್ನು ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೇವೆ. ಈ ರೀತಿ ಪಾಸಾಗಿ ಹೋದವರು ಹೈಯರ್ ಸ್ಟಡೀಸ್ಗೆ ಹೋದಾಗ ಅವರ ಕಥೆ ಏನಾಗಬೇಕು, ಅವರಿಗೆ ಭ್ರಮನಿರಸನ ಆಗಲ್ವಾ, ಅಯ್ಯೋ ನಾನು ಯಾಕಾರು ಇಲ್ಲಿ ಬಂದು ಅಂತ ಅವ್ರಿಗೆ ಅನಿಸೋದಿಲ್ವಾ, ಅವರ ಭವಿಷ್ಯವನ್ನು ನಾವೇ ಹಾಳು ಮಾಡಿದಾಗ ಆಗೋದಿಲ್ವಾ. ಶಿಕ್ಷಣ ತಜ್ಞರು ಹೇಳಬೇಕು. ಇದೆಲ್ಲ ಶಿಕ್ಷಕರೇ ನನ್ನ ಜೊತೆ ಮಾತಾಡುವಾಗ ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿದರು, ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದರು. ಸೊ ಇಷ್ಟೆಲ್ಲ ಆದಮೇಲೆ ನಮಗೆ 94.1% ರಿಸಲ್ಟ್ ಬಂದಿದೆ. ಹಾಗಂದ್ಬಿಟ್ಟು ನಾನು ವಿದ್ಯಾರ್ಥಿಗಳ ಸಾಧನೆಯನ್ನು ಇಲ್ಲಿ ಕಡೆಗಣಿಸ್ತಾ ಇಲ್ಲ. ಯಾರ್ಯಾರು ಶ್ರಮಪಟ್ಟು ಮಾರ್ಕ್ಸ್ ತೊಗೊಂಡಿದ್ದಾರೋ ಅವರೆಲ್ಲರಿಗೂ ಅಭಿನಂದನೆಗಳು, ಅವರೆಲ್ಲರೂ ಅಭಿನಂದನಾರ್ಹರೇ. ಇನ್ನೊಂದು ವಿಚಾರ ನಾನು ಆರಂಭದಲ್ಲಿ ಹೇಳಿದೆ, ಒತ್ತಡ ಅಂತ. ಈ ಒತ್ತಡ ಯಾರ ಮೇಲಿತ್ತು ಸ್ನೇಹಿತರೆ? ಅದು ಶಿಕ್ಷಣ ಸಚಿವರು ತಮ್ಮ ಮೇಲೆ ತಾವೇ ಒತ್ತಡ ಹಾಕ್ಕೊಂಡಿದ್ರು, ಅಥವಾ ಇಡೀ ರಾಜ್ಯದ ಜನ ಅವರ ಮೇಲೆ ಒತ್ತಡ ಹಾಕಿದ್ರು. ಏನು, ಈ ಬಾರಿನಾದರೂ ಒಳ್ಳೆ ರಿಸಲ್ಟ್ ಕೊಡ್ರಿ, ನಿಮ್ಮ ಇಲಾಖೆಯಿಂದ ತೋರಿಸ್ರಿ ನಿಮ್ಮ ತಾಕತ್ತು ಅಂತ. ಅದಕ್ಕೆ ಶಿಕ್ಷಣ ಸಚಿವರು ಏನು ಮಾಡಿದ್ರು, ಆ ಒತ್ತಡವನ್ನು ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೇಲೆ ಹಾಕಿದ್ರು. ನೋಡಿ, ನಂಗೆ ಅವೆಲ್ಲ ಗೊತ್ತಿಲ್ಲ, ಈ ಸಲ ಒಳ್ಳೆ ರಿಸಲ್ಟ್ ಬರಬೇಕು, ನೀವೇನೇನು ಪ್ಲಾನ್ ಮಾಡ್ತೀರೋ ನಂಗೆ ಗೊತ್ತಿಲ್ಲ, ಏನೇನು ಕಾರ್ಯಕ್ರಮಗಳು ಹಾಕ್ಕೊಳ್ತೀರೋ ಗೊತ್ತಿಲ್ಲ. ಸರಿ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಆ ಒತ್ತಡವನ್ನು ವಿಭಾಗೀಯ ಶಿಕ್ಷಣಾಧಿಕಾರಿಗಳ ಮೇಲೆ ಹಾಕಿದ್ರು. DDPI ಆ ಲೆವೆಲ್ಲಿನ ಅಧಿಕಾರಿಗಳ ಮೇಲೆ. ನೋಡಿ, ನಿಮ್ಮ ಜಿಲ್ಲೆಯಲ್ಲಿ ಇಷ್ಟು ರಿಸಲ್ಟ್ ಬರಬೇಕು, ಏನೇನು ನಾವೆಲ್ಲ ಏನು ಪ್ಲ್ಯಾನ್ ಮಾಡಿದ್ದೀವಿ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಬೇಕು, ನಮ್ಗೆ ಅವೆಲ್ಲ ಗೊತ್ತಿಲ್ಲ.
ಸೊ DDPI ಏನು ಮಾಡಿದ್ರು, ಅವರ ಮೇಲಿನ ಒತ್ತಡವನ್ನು AEO ಮೇಲೆ ಹಾಕ್ತಾರೆ. ಅವರು ಆಯಾ ಶಾಲೆಗಳ ಮುಖ್ಯೋಪಾಧ್ಯಾಯರ ಮೇಲೆ ಒತ್ತಡವನ್ನು ಹಾಕ್ತಾರೆ. ಅಂತಿಮವಾಗಿ ಆ ಒತ್ತಡ ಯಾರ ಮೇಲೆ ಬಿತ್ತು ಗೊತ್ತಾ ಸ್ನೇಹಿತರೆ? ಮೌಲ್ಯಮಾಪಕರ ಮೇಲೆ ಬಿತ್ತು. ಇಷ್ಟು ಜನ ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ ಪಾಸ್ ಆಗಲೇಬೇಕು. ನಂಗೆ ಅವೆಲ್ಲ ಗೊತ್ತಿಲ್ಲ, ನೀವೇನು ಮಾಡ್ತೀರ? ಅಂತಿಮವಾಗಿ ಮೌಲ್ಯಮಾಪಕರ ಮೇಲೆ ಏನು ಒತ್ತಡ ಬಿತ್ತು ಗೊತ್ತಾ? ಪಾಸ್ ಮಾಡಬೇಕ್ರಿ ಹುಡುಗರನ್ನ, ಏನು ಮಾಡ್ತೀರೋ ಗೊತ್ತಿಲ್ಲ. ಸೊ ಇದನ್ನು ಹಲವಾರು ಶಿಕ್ಷಕರು ಹಂಚ್ಕೊಂಡಿದ್ದಾರೆ, ಈ ಒಂದು ಒತ್ತಡದ ವಿಚಾರವನ್ನು. ಸೊ ಅಂತಿಮವಾಗಿ ಫೇಲ್ ಆಗುವಂತಹ ವಿದ್ಯಾರ್ಥಿಗಳು ಸಹ ಪಾಸ್ ಆಗಿಬಿಟ್ರು. ಆದರೆ ಮುಂದಿನ ಇನ್ನೊಂದು ವರ್ಷಕ್ಕೆ ಹೋಗುವಾಗ ಅವರ ಲೆವೆಲ್ ಏನಾಗಿರುತ್ತೆ ಸ್ನೇಹಿತರೆ? ಒಟ್ಟಾರೆ ರಾಜ್ಯದ ಶಿಕ್ಷಣದ ಗುಣಮಟ್ಟ ಏನಾಯಿತು? ಶಿಕ್ಷಣ ಸಚಿವರು ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳೋದಕ್ಕೋಗಿ ಶಿಕ್ಷಣದ ಗುಣಮಟ್ಟವನ್ನೇ ಕಡಿಮೆ ಮಾಡಿಬಿಟ್ರೆ ಇಡೀ ರಾಜ್ಯದ ವಿದ್ಯಾರ್ಥಿಗಳ ಭವಿಷ್ಯ ಏನು? ಕರ್ನಾಟಕದ ವಿದ್ಯಾರ್ಥಿಗಳು ಇಡೀ ದೇಶದಲ್ಲಿಯೇ ಬುದ್ಧಿವಂತ ವಿದ್ಯಾರ್ಥಿಗಳು ಅಂತ ಅನ್ನಿಸ್ಕೊಂಡವರು, ಅವರನ್ನು ದಡ್ಡ ವಿದ್ಯಾರ್ಥಿಗಳಾಗಿ ಮಾಡಿ ಅವರನ್ನು ಉತ್ತೀರ್ಣ ಮಾಡಿದ್ರೆ ಏನು ಪ್ರಯೋಜನ ಆಗುತ್ತೆ? ಈ ಥರದ ಪ್ರಶ್ನೆಗಳನ್ನು ಕೆಲವು ಶಿಕ್ಷಣ ತಜ್ಞರು ಹಾಕ್ತಾ ಇದ್ದಾರೆ. ಬಹುಶಃ ಈ ರೀತಿಯ ಪ್ರಶ್ನೆಗಳಿಗೆ, ಶಿಕ್ಷಣದ ಗುಣಮಟ್ಟದ ಆತಂಕಕ್ಕೆ ಮುಂದಿನ ದಿನಗಳಲ್ಲಾದರೂ, ಮುಂದಿನ ವರ್ಷದಲ್ಲಾದರೂ ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ ರಾಜ್ಯದ ಜನರದ್ದು.